ಎಲ್ರಿಗೂ ನಮಸ್ಕಾರ. ಇವತ್ತು ಸೋಮವಾರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮಗಳಿಗೆ ಸರಿ ಮಾಡಿಕೊಡ್ತಾ ಇದ್ದೀನಿ. ಸರಿಗೆ ಬಂದುಬಿಟ್ಟು ನಾನು 15 ಥರದ್ದು ನಾನು ಕಾಳು ಹಾಕಿ ರೆಡಿ ಮಾಡಿದ್ದೀನಿ ಅವಳಿಗೆ ಪೌಡರ್ನ. ಈಗ ಅದಾದಮೇಲೆ ನಮಗೆ ಟಿಫನಿಗೆ ಅಂತೇಳಿ ಇವತ್ತು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟಿಗೆ ಬಂದುಬಿಟ್ಟು ಟೊಮಟೊ, ಈರುಳ್ಳಿ, ತರಕಾರಿ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದನ್ನು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಅದಕ್ಕೆ ಉಪ್ಪು ಕೂಡ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಜಾಸ್ತಿ ಉಪ್ಪು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಉಪ್ಪಿಟ್ಟಿಗೆ ಯಾವಾಗಲೂ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಅದು ಕುದಿ ಬಂದಾಗ ಟೇಸ್ಟ್ ನೋಡಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಶಾವಿಗೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಇವತ್ತು ನಾನು ಮೆಜರ್ಮೆಂಟಲ್ಲಿ ಮಾಡಲಿಲ್ಲ, ಸೊ ಹಾಗೆ ಮಾಡಿದ್ದೀನಿ. ಉಪ್ಪಿಟ್ಟು ಹೇಗೆ ಬಂದಿದೆ ಶಾವಿಗೆ ಉಪ್ಪಿಟ್ಟು ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಇದಾದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಆಮೇಲೆ ನಾನು ಟಿಫನ್ ಕೂಡ ಮಾಡ್ಕೊಂಡಿರಲಿಲ್ಲ, ಈಗ ಟಿಫನ್ ಕೂಡ ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೋಟಿಗೊಜ್ಜು ರೈಸ್ ಮಾಡೋಣ ಅಂತ ಇದ್ದೀನಿ. ಅಷ್ಟೊತ್ತಿಗೆ ಅವಾಗಲೇ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ಸೊ ಅಡುಗೆ ಮನೆಯೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಇವಾಗ ನಾನು ಬೋಟಿಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಬೋಟಿನ ಬಂದುಬಿಟ್ಟು ಸುಮಾರು ಒಂದು 5-6 ಸಲ ನಾವು ಕ್ಲೀನ್ ಮಾಡಿದ್ವಿ, ಆದರೂ ಕೂಡ ಇನ್ನೂ ತುಂಬಾ ಗಲೀಜು ಬರ್ತಾಯಿದೆ. ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ತುಂಬ ನೀರನ್ನ ಬಿಸಿ ಮಾಡಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಉಪ್ಪು ಹಾಕಿ. ಆದರೂ ಕೂಡ ಅದು ಸ್ಕಿನ್ ಇನ್ನೂ ಹೋಗ್ತಾ ಇಲ್ಲ. ಅದಕ್ಕೆ ಇವಾಗ ನಾನು ನೆಕ್ಸ್ಟು ಅದಕ್ಕೆ ಸುಣ್ಣ ಹಾಕಿ ಕ್ಲೀನ್ ಮಾಡೋಣ ಅಂಥೇಳಿ ಈಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ಸುಣ್ಣ ಎಲ್ಲ ಹಾಕಿ ಕ್ಲೀನ್ ಮಾಡಿ ಮತ್ತೆ ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಈವ್ನಿಂಗ್ ಬಂದುಬಿಟ್ಟು ನನಗೆ ಟೀ ತುಂಬಾ ಇಷ್ಟ. ನಾನು ಡೈಲಿ 2 ಟೈಮ್ಸ್ ಟೀ ಕುಡಿಲೇಬೇಕು. ಮತ್ತು ಕಾಫಿನೂ ಕೂಡ ಇಷ್ಟ ಆಗುತ್ತೆ. ಆದರೆ ಬೇಸಿಗೆ ಇರೋದ್ರಿಂದ ನಾನು ಕಾಫಿ ಕುಡಿತಾ ಇಲ್ಲ. ಇವಾಗ ಈವ್ನಿಂಗು ಸ್ನ್ಯಾಕ್ಸ್ ಟೈಮಲ್ಲಿ ನಾವು ಟೀನ ಕಂಪಲ್ಸರಿ ಮಾಡ್ತೀವಿ. ಸೊ ನಮ್ಮ ಹಸ್ಬೆಂಡ್ ಅಂದರೂ ಕೂಡ ಅವ್ರಿಗೂ ಕೂಡ ಟೀ ತುಂಬಾ ಇಷ್ಟಪಡ್ತಾರೆ. ಅದಾದಮೇಲೆ ನಾನು ಚೆನ್ನಾಗಿ ಕುಕ್ಕರಲ್ಲಿ ಸುಮಾರು ಒಂದು 10-15 ವಿಷಲ್ ಹಾಕ್ಸ್ಕೊಂಡು ಈಗ ರೆಡಿ ಮಾಡಿದ್ದೀನಿ ಬೋಟಿಗೊಜ್ಜು ನೋಡಿ ವಿಷಲ್ ಹಾಕಿರೋದು ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಈಗ ಈವ್ನಿಂಗಲ್ಲಿ ನೈಟಲ್ಲಿ ಈಗ ಬೋಟಿಗೊಜ್ಜು ಹೇಗಿದೆ, ನೈಟ್ ಊಟಕ್ಕೆ ಬೋಟಿಗೊಜ್ಜಿನೂ ಸ್ವಲ್ಪ ಉಳಿದಿತ್ತು. ಸೊ ಅದಕ್ಕೆ ನಾನು ರೈಸ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಬೋಟಿಗೊಜ್ಜು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಲಾಗ್ ಇದಾಗಿರುತ್ತೆ. ಅದಾದಮೇಲೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಮುರಳೀಕೃಷ್ಣ ಲಾಗ್ KA16 ಅಂತೇಳಿ. ನಾನು ಬೋಟಿಗೊಜ್ಜನ್ನ ಯಾವ ರೀತಿ ರೆಡಿ ಮಾಡಿದೆ ಅಂತ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ.